ಮೊದಲನೆಯ ಪ್ರಶ್ನೆ, ಯಾವ ರೋಗವನ್ನು ಸೈಲೆಂಟ್ ಕಿಲ್ಲರ್ ಎಂದು ಕರೆಯುತ್ತಾರೆ? ಎ. IBP, ಬಿ. ಮಧುಮೇಹ, ಸಿ. ಹೃದಯಾಘಾತ, ಡಿ. ಲೋ BP. ಉತ್ತರ ಎ. IBP. IBP ಸೈಲೆಂಟ್ ಕಿಲ್ಲರ್ ರೋಗ ಎಂದು ಕರೆಯುತ್ತಾರೆ, ಏಕೆಂದರೆ ಇದು ಯಾವುದೇ ರೋಗ ಲಕ್ಷಣಗಳನ್ನು ತೋರುವುದಿಲ್ಲ. ಎರಡನೆಯ ಪ್ರಶ್ನೆ, ಕ್ಯಾನ್ಸರ್ ರೋಗಿಗಳು ಯಾವ ತರಕಾರಿಯನ್ನು ತಿನ್ನಬಾರದು? ಎ. ಕ್ಯಾರೆಟ್, ಬಿ. ಮುಲ್ಲಂಗಿ, ಸಿ. ಬದನೆಕಾಯಿ, ಡಿ. ಆಲೂಗಡ್ಡೆ. ಉತ್ತರ ಡಿ. ಆಲೂಗಡ್ಡೆ. ಕ್ಯಾನ್ಸರ್ ರೋಗ ಇರುವವರು ಆಲೂಗಡ್ಡೆಯನ್ನು ತಿನ್ನಬಾರದು. ಮೂರನೆಯ ಪ್ರಶ್ನೆ, ಮನುಷ್ಯನಿಗೆ ದಿನಕ್ಕೆ ಎಷ್ಟು ಲೀಟರ್ ಲಾಲಾರಸ ಉತ್ಪತ್ತಿಯಾಗುತ್ತದೆ? ಎ. 1 ಲೀಟರ್, ಬಿ. 3 ಲೀಟರ್, ಸಿ. 5 ಲೀಟರ್, ಡಿ. 2 ಲೀಟರ್. ಉತ್ತರ ಎ. 1 ಲೀಟರ್. ಮನುಷ್ಯನಿಗೆ ದಿನಕ್ಕೆ 1 ಲೀಟರ್ ಲಾಲಾರಸ ಉತ್ಪತ್ತಿಯಾಗುತ್ತದೆ. ನಾಲ್ಕನೆಯ ಪ್ರಶ್ನೆ, ವಿಶ್ವದಲ್ಲಿ ಮೊದಲ ಬಾರಿಗೆ ಉಚಿತ ಸಾರ್ವಜನಿಕ ಸಾರಿಗೆ ಯಾವ ದೇಶದಲ್ಲಿ ಸ್ಥಾಪನೆ ಮಾಡಲಾಗಿದೆ? ಎ. ಲಕ್ಸೆಂಬರ್ಗ್, ಬಿ. ಅರ್ಜೆಂಟೀನಾ, ಸಿ. ರಷ್ಯಾ, ಡಿ. ಬ್ರೆಜಿಲ್. ಉತ್ತರ ಎ. ಲಕ್ಸೆಂಬರ್ಗ್. ವಿಶ್ವದ ಮೊದಲ ಉಚಿತ ಸಾರ್ವಜನಿಕ ಸಾರಿಗೆ ಲಕ್ಸೆಂಬರ್ಗ್ ನಲ್ಲಿ ಸ್ಥಾಪನೆ ಮಾಡಲಾಯಿತು. ಐದನೆಯ ಪ್ರಶ್ನೆ, ಮನುಷ್ಯನ ಶೀನು ಗಂಟೆಗೆ ಎಷ್ಟು ಕಿಲೋಮೀಟರ್ ವರೆಗೆ ಚಲಿಸುತ್ತದೆ? ಎ. 44 ಕಿಲೋಮೀಟರ್, ಬಿ. 54 ಕಿಲೋಮೀಟರ್, ಸಿ. 64 ಕಿಲೋಮೀಟರ್, ಡಿ. 150 ಕಿಲೋಮೀಟರ್. ಉತ್ತರ ಡಿ. 150 ಕಿಲೋಮೀಟರ್. ಮನುಷ್ಯನು ಸೀನುವಾಗ ಅದರ ರೋಗಾಣುಗಳು ಗಂಟೆಗೆ 150 ಕಿಲೋಮೀಟರ್ ವರೆಗೆ ಹೋಗುತ್ತದೆ. ಆರನೆಯ ಪ್ರಶ್ನೆ, ರಾತ್ರಿ ಕೆಂಪು ಬಣ್ಣದಲ್ಲಿ ಕಾಣುವ ಗ್ರಹ ಯಾವುದು? ಎ. ಬುಧ, ಬಿ. ಮಂಗಳ, ಸಿ. ಶನಿ, ಡಿ. ಗುರು. ಉತ್ತರ ಬಿ. ಮಂಗಳ. ಮಂಗಳ ಗ್ರಹ ಕೆಂಪು ಬಣ್ಣದಾಗಿರುತ್ತದೆ. ಇದನ್ನು ಕೆಂಪು ಗ್ರಹ ಅಥವಾ ಅಂಗಾರಕ ಎಂದು ಕರೆಯುತ್ತಾರೆ. ಏಳನೆಯ ಪ್ರಶ್ನೆ, ಬುಲ್ ಫೈಟಿಂಗ್ ಯಾವ ದೇಶದ ರಾಷ್ಟ್ರೀಯ ಆಟ? ಎ. ಸ್ಪೇನ್, ಬಿ. ನೇಪಾಳ, ಸಿ. ಬ್ರೆಜಿಲ್, ಡಿ. ಫ್ರಾನ್ಸ್. ಉತ್ತರ ಎ. ಸ್ಪೇನ್. ಸ್ಪೇನ್ ದೇಶದ ರಾಷ್ಟ್ರೀಯ ಆಟ ಬುಲ್ ಫೈಟಿಂಗ್ ಆಗಿದೆ. ಎಂಟನೆಯ ಪ್ರಶ್ನೆ, ಮನೆ ನೊಣದಿಂದ ಎಷ್ಟು ರೋಗಗಳು ಬರಬಹುದು? ಎ. 50, ಬಿ. 30, ಸಿ. 20, ಡಿ. 40. ಉತ್ತರ ಬಿ. 30. 30 ರೋಗಗಳು ಮನೆ ನೊಣಗಳಿಂದ ಮನುಷ್ಯರಿಗೆ ಬರುತ್ತವೆ. ಒಂಬತ್ತನೆಯ ಪ್ರಶ್ನೆ, ಊಟಕ್ಕಿಂತ ಮುಂಚೆ ನೀರು ಕುಡಿದರೆ ಏನಾಗುತ್ತದೆ? ಎ. ಹೊಟ್ಟೆ ನೋವು, ಬಿ. ವಾಕರಿಕೆ ಬರುತ್ತದೆ, ಸಿ. ಗ್ಯಾಸ್ಟ್ರಿಕ್, ಡಿ. ಹಸಿವು ಆಗುವುದಿಲ್ಲ. ಉತ್ತರ ಬಿ. ವಾಕರಿಕೆ ಬರುತ್ತದೆ. ಊಟಕ್ಕಿಂತ ಮುಂಚೆ ಅತಿ ಹೆಚ್ಚಾಗಿ ನೀರು ಕುಡಿದರೆ ವಾಕರಿಕೆ ಬಂದ ಹಾಗೆ ಆಗುತ್ತದೆ. ಹತ್ತನೆಯ ಪ್ರಶ್ನೆ, ಕನಸಿನಲ್ಲಿ ಹಣ ಬಂದರೆ ಏನಾಗುತ್ತದೆ? ಎ. ಯಶಸ್ವಿ ಆಗುತ್ತಾರೆ, ಬಿ. ಅಪಾಯಕಾರಿ, ಸಿ. ಮನೆಯಲ್ಲಿ ಅಶಾಂತಿ, ಡಿ. ಗುರಿ ತಪ್ಪುತ್ತದೆ. ಉತ್ತರ ಎ. ಯಶಸ್ವಿ ಆಗುತ್ತಾರೆ. ಕನಸಿನಲ್ಲಿ ಹಣ ಬಂದರೆ ಅವರು ವಿಜಯ ಸಾಧಿಸುತ್ತಾರೆ ಅಥವಾ ಯಶಸ್ವಿ ಆಗುತ್ತಾರೆ. 11ನೇ ಪ್ರಶ್ನೆ, ಹೊಟ್ಟೆ ಹಸಿವು ಆಗಬೇಕಾದರೆ ಏನು ಕುಡಿಯಬೇಕು? ಎ. ಹಾಲು, ಬಿ. ನಿಂಬೆ ರಸ, ಸಿ. ಜೇನು, ಡಿ. ನೀರು. ಉತ್ತರ ಬಿ. ನಿಂಬೆ ರಸ. ನಿಂಬೆ ರಸ ಕುಡಿಯುವುದರಿಂದ ಬೇಗ ಹಸಿವು ಆಗುತ್ತದೆ. ನಿಂಬೆ ರಸದಲ್ಲಿ ಹೆಚ್ಚಿನ ಪ್ರಮಾಣದ ವಿಟಮಿನ್ ಸಿ ಇರುತ್ತದೆ. ಇದು ದೇಹಕ್ಕೆ ರೋಗಗಳ ವಿರುದ್ಧ ಹೋರಾಡುವ ಸಾಮರ್ಥ್ಯವನ್ನು ನೀಡುತ್ತದೆ. 12ನೇ ಪ್ರಶ್ನೆ, ಭಾರತದ ರಾಷ್ಟ್ರಪತಿಗಳ ಸಂಬಳ ಎಷ್ಟು? ಎ. 5 ಲಕ್ಷ, ಬಿ. 4 ಲಕ್ಷ, ಸಿ. 7 ಲಕ್ಷ, ಡಿ. 6 ಲಕ್ಷ. ಉತ್ತರ ಎ. 5 ಲಕ್ಷ. ಭಾರತದ ರಾಷ್ಟ್ರಪತಿಗಳ ಮಾಸಿಕ ವೇತನ 5 ಲಕ್ಷ ರು ಆಗಿದೆ. 13ನೇ ಪ್ರಶ್ನೆ, ದೇಹದಲ್ಲಿ ಆಮ್ಲಜನಕದ ಮಟ್ಟವನ್ನು ರಕ್ಷಿಸುವುದು ಯಾವುದು? ಎ. ಮುಲ್ಲಂಗಿ, ಬಿ. ಆಲೂಗಡ್ಡೆ, ಸಿ. ಬೆಳ್ಳುಳ್ಳಿ, ಡಿ. ನಿಂಬೆಹಣ್ಣು.
ಉತ್ತರ ಡಿ ನಿಂಬೆಹಣ್ಣು ನಮ್ಮ ಶರೀರದಲ್ಲಿ ಆಮ್ಲಜನಕದ ಮಟ್ಟವನ್ನು ಹೆಚ್ಚಿಸುವುದು ಮತ್ತು ಅನೇಕ ರೋಗಗಳಿಂದ ರಕ್ಷಣೆ ನೀಡುವುದು ಅಂದರೆ ಅದು ನಿಂಬೆಹಣ್ಣು ಆಗಿದೆ. 14ನೇ ಪ್ರಶ್ನೆ, ಹಾಕಿಯಲ್ಲಿ ಅತಿ ಹೆಚ್ಚು ವಿಶ್ವಕಪ್ ಗೆದ್ದ ದೇಶ ಯಾವುದು? ಎ ಭಾರತ, ಬಿ ಪಾಕಿಸ್ತಾನ್, ಸಿ ಜರ್ಮನಿ, ಡಿ ಚೀನಾ. ಉತ್ತರ ಬಿ ಪಾಕಿಸ್ತಾನ್. ಹಾಕಿ ಆಟದಲ್ಲಿ ಅತಿ ಹೆಚ್ಚು ವಿಶ್ವಕಪ್ ಗೆದ್ದ ದೇಶ ಎಂದರೆ ಅದು ಪಾಕಿಸ್ತಾನ್ ಆಗಿದೆ. 15ನೇ ಪ್ರಶ್ನೆ, ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಉತ್ತಮ ಹಣ್ಣು ಯಾವುದು? ಎ ಬಾಳೆಹಣ್ಣು, ಬಿ ಸೇಬು ಹಣ್ಣು, ಸಿ ದಾಳಿಂಬೆ ಹಣ್ಣು, ಡಿ ಪಪ್ಪಾಯಿ ಹಣ್ಣು. ಉತ್ತರ ಎ ಬಾಳೆಹಣ್ಣು. ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ ಇದೆ. ಇದು ಅಧಿಕ ರಕ್ತದೊತ್ತಡವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. 16ನೇ ಪ್ರಶ್ನೆ, ವಿಶ್ವದ ಮೊದಲ ರೈಲನ್ನು ಯಾವ ದೇಶವು ಪ್ರಾರಂಭಿಸಿತು? ಎ ಅಮೆರಿಕ, ಬಿ ಇಂಗ್ಲೆಂಡ್, ಸಿ ಫ್ರಾನ್ಸ್, ಡಿ ಭಾರತ. ಉತ್ತರ ಬಿ ಇಂಗ್ಲೆಂಡ್. ವಿಶ್ವದ ಮೊದಲ ರೈಲನ್ನು ಇಂಗ್ಲೆಂಡ್ ದೇಶವು ಪ್ರಾರಂಭಿಸಿತು. 17ನೇ ಪ್ರಶ್ನೆ, ಶುಗರ್ ಅನ್ನು ಸಾಮಾನ್ಯ ಮಟ್ಟಕ್ಕೆ ತರಲು ಯಾವ ಎಲೆಗಳನ್ನು ತಿನ್ನಬೇಕು? ಎ ವೀಳ್ಯದೆಲೆ, ಬಿ ಮುಲ್ಲಂಗಿ ಎಲೆಗಳು, ಸಿ ಪಪ್ಪಾಯಿ ಎಲೆಗಳು, ಡಿ ತುಳಸಿ ಎಲೆಗಳು. ಉತ್ತರ ಡಿ ತುಳಸಿ ಎಲೆಗಳು. ತುಳಸಿ ಶುಗರ್ ರೋಗಿಗಳಿಗೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ. ತುಳಸಿ ಸೇವಿಸುವ ರೋಗಿಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. 18ನೇ ಪ್ರಶ್ನೆ, ನಾಲಿಗೆ ಇಲ್ಲದ ಜೀವಿ ಯಾವುದು? ಎ ಏಡಿ, ಬಿ ಮೀನು, ಸಿ ಸೀಗಡಿ, ಡಿ ಮೊಸಳೆ. ಉತ್ತರ ಡಿ ಮೊಸಳೆ. ನಾಲಿಗೆ ಇಲ್ಲದ ಜೀವಿ ಅಥವಾ ಪ್ರಾಣಿ ಎಂದರೆ ಅದು ಮೊಸಳೆ ಆಗಿದೆ. 19ನೇ ಪ್ರಶ್ನೆ, ಭಾರತದಲ್ಲಿ ಆಧಾರ್ ಕಾರ್ಡ್ ಅನ್ನು ಯಾವ ವರ್ಷದಲ್ಲಿ ಪರಿಚಯಿಸಲಾಯಿತು? ಎ 2016, ಬಿ 2015, ಸಿ 2011, ಡಿ 2010. ಉತ್ತರ ಡಿ 2010. ಮೊದಲು ಭಾರತದಲ್ಲಿ ಆಧಾರ್ ಕಾರ್ಡ್ ಅನ್ನು 2010ರಲ್ಲಿ ಪ್ರಾರಂಭಿಸಲಾಯಿತು. 20ನೇ ಪ್ರಶ್ನೆ, ಯಾವ ರಾಜಕೀಯ ಪಕ್ಷವು ತನ್ನ ಪಕ್ಷದ ಚಿಹ್ನೆಯಾಗಿ ಪೊರಕೆಯನ್ನು ಹೊಂದಿದೆ? ಎ ಸಮಾಜವಾದಿ ಪಕ್ಷ, ಬಿ ಡಿಎಂಕೆ, ಸಿ ರಾಷ್ಟ್ರೀಯ ಜನತಾದಳ, ಡಿ ಆಮ್ ಆದ್ಮಿ ಪಕ್ಷ. ಉತ್ತರ ಡಿ ಆಮ್ ಆದ್ಮಿ ಪಕ್ಷ. ಆಮ್ ಆದ್ಮಿ ಪಕ್ಷವು ಪಕ್ಷದ ಚಿಹ್ನೆಯಾಗಿ ಪೊರಕೆಯನ್ನು ಹೊಂದಿದೆ. 21ನೇ ಪ್ರಶ್ನೆ, ಮೌಂಟ್ ಎವರೆಸ್ಟ್ ಯಾವ ದೇಶದಲ್ಲಿದೆ? ಎ ಭಾರತ, ಬಿ ಚೀನಾ, ಸಿ ಭೂತಾನ್, ಡಿ ನೇಪಾಳ. ಉತ್ತರ ಡಿ ನೇಪಾಳ. ಮೌಂಟ್ ಎವರೆಸ್ಟ್ ನೇಪಾಳ ದೇಶದಲ್ಲಿದೆ. 22ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ವೀಕ್ಷಿಸಲ್ಪಟ್ಟ ಕ್ರೀಡೆ ಯಾವುದು? ಎ ಹಾಕಿ, ಬಿ ಕ್ರಿಕೆಟ್, ಸಿ ಫುಟ್ಬಾಲ್, ಡಿ ಬಾಸ್ಕೆಟ್ಬಾಲ್. ಉತ್ತರ ಬಿ ಕ್ರಿಕೆಟ್. ಭಾರತದಲ್ಲಿ ಅತಿ ಹೆಚ್ಚು ವೀಕ್ಷಿಸಲ್ಪಟ್ಟ ಕ್ರೀಡೆ ಎಂದರೆ ಅದು ಕ್ರಿಕೆಟ್ ಆಗಿದೆ. 23ನೇ ಪ್ರಶ್ನೆ, ನಮ್ಮ ರಕ್ತದಲ್ಲಿನ ನೀರಿನ ಅಂಶವನ್ನು ಯಾವ ಅಂಗವು ನಿಯಂತ್ರಿಸುತ್ತದೆ? ಎ ಸಣ್ಣ ಕರಳು, ಬಿ ಕಿಡ್ನಿ, ಸಿ ದೊಡ್ಡ ಕರಳು, ಡಿ ಚರ್ಮ. ಉತ್ತರ ಬಿ ಕಿಡ್ನಿ. ನಮ್ಮ ರಕ್ತದಲ್ಲಿನ ನೀರಿನ ಅಂಶವನ್ನು ಕಿಡ್ನಿ ಅಂಗವು ನಿಯಂತ್ರಿಸುತ್ತದೆ. 24ನೇ ಪ್ರಶ್ನೆ, ಲಿವರ್ ಆರೋಗ್ಯವಾಗಿರಲು ಯಾವ ತರಕಾರಿ ತಿನ್ನಬೇಕು? ಎ ಟೊಮ್ಯಾಟೊ, ಬಿ ಕ್ಯಾರೆಟ್, ಸಿ ಬೀಟ್ರೂಟ್, ಡಿ ಬಾಳೆಹಣ್ಣು. ಉತ್ತರ ಬಿ ಕ್ಯಾರೆಟ್. ನಮ್ಮ ಲಿವರ್ ಯಾವಾಗಲೂ ಆರೋಗ್ಯವಾಗಿಟ್ಟುಕೊಳ್ಳಲು ಕ್ಯಾರೆಟ್ ಅನ್ನು ಹೆಚ್ಚಾಗಿ ಸೇವಿಸಬೇಕು. ಕ್ಯಾರೆಟ್ನಲ್ಲಿ ಬೀಟಾ ಕೆರೋಟಿನ್, ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ಕಬ್ಬಿಣಾಂಶ ಸಮೃದ್ಧವಾಗಿದೆ. 25ನೇ ಪ್ರಶ್ನೆ, ಬೆಳಿಗ್ಗೆ ಎದ್ದ ತಕ್ಷಣ ಏನು ಕುಡಿಯುವುದರಿಂದ ಮೂತ್ರಪಿಂಡದಲ್ಲಿರುವ ಕಲ್ಲುಗಳು ಕರಗುತ್ತವೆ? ಎ ನಿಂಬೆ ರಸ, ಬಿ ಶುದ್ಧ ನೀರು, ಸಿ ಜೀರಿಗೆ ನೀರು, ಡಿ ಶುಂಠಿ ನೀರು.
ಉತ್ತರ ಬಿ ಶುದ್ಧ ನೀರು. ಕಿಡ್ನಿಯಲ್ಲಿರುವ ಕಲ್ಲುಗಳು ಕರಗಬೇಕಾದರೆ ಬೆಳಗ್ಗೆ ನಿದ್ದೆಯಿಂದ ಎದ್ದ ನಂತರ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುವುದರಿಂದ ಕಿಡ್ನಿಯ ಕಲ್ಲುಗಳು ಕರಗುತ್ತವೆ. ಹೆಚ್ಚಿನ ಪ್ರಮಾಣದ ನೀರು ಸೇವನೆ ಮಾಡುವುದರಿಂದ ನಮ್ಮ ದೇಹದ ರೋಗ ನಿರೋಧಕ ವ್ಯವಸ್ಥೆ ಕೂಡ ಬಲಗೊಳ್ಳುತ್ತದೆ.